ಹಾಯ್. ನಾನು ತುಂಬ ದಿನದಿಂದ ಈ ಒಂದು ಮೈಕ್‌ನ ಯೂಸ್ ಮಾಡ್ತಿದ್ದೀನಿ. ಹತ್ತತ್ರ ಒಂದು 20-30 ಡೇಸ್ ಆಗ್ತಿದೆ. 1 ಮಂತ್ ಹತ್ತತ್ರ ಆಗ್ತಿದೆ ಯೂಸ್ ಮಾಡಕ್ಕೆ ಶುರು ಮಾಡಿ. ಬಿಫೋರ್ ನನ್ನ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರ್ಬೋದು. ನನ್ನ ವಾಯ್ಸು ವಿತೌಟ್ ಮೈಕ್ ವಾಯ್ಸ್ ಓವರ್‌ನ ಕೊಡ್ತಿದ್ದೆ. ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇದನ್ನ ನಾನು ಪರ್ಚೇಸ್ ಮಾಡಿದ್ಮೇಲೆ ವಾಯ್ಸು ಒಂದು ರೇಂಜಿಗೆ ಬರ್ತಿದ್ದೆ. ಲಾಸ್ಟ್ ವೀಕ್ ಎಲ್ಲ ನಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಹೋಗಿತ್ತು. ಅಂದ್ರಲ್ಲೂನು ನನ್ನ ವಾಯ್ಸ್ ಓವರ್ ಪರವಾಗಿಲ್ಲ ಅನ್ನೋ ರೇಂಜಲ್ಲೇ ಬಂದಿತ್ತು. ಚೆನ್ನಾಗಿದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ನಾನು ತುಂಬ ಕಡೆ ಎಲ್ಲ ಹುಡುಕಿದ್ದೆ. ಮೀಡಿಯಾ ಕಿಟ್ಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡಕ್ಕೆ ನಾನು ರೆಡಿ ಇರಲಿಲ್ಲ. ತುಂಬಾನೇ ಕಾಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ವಿತೌಟ್ ಮೈಕೆ ಕೊಡೋಣ ವಾಯ್ಸ್ ಓವರ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ತು ಅಂತ ಹೇಳಿ ಮತ್ತೆ ಬೈ ಮಾಡಿದೆ ನಾನು. ಬೈ ಮಾಡಿ ಯೂಸ್ ಮಾಡಿದ ಮೇಲೆ ರಿವ್ಯೂಸ್ನ ಕೊಡೋಣ ಅಂತ ಹೇಳಿ ತುಂಬ ದಿನ ಆದಮೇಲೆ ರಿವ್ಯೂಸ್ನ ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಆಗ ನೋಡಿ ನಾನು ವಿತೌಟ್ ಮೈಕ್ ಮಾತಾಡ್ತಿರೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಒಂದು ಕನೆಕ್ಟರ್ ಬರುತ್ತೆ. ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೇಕು. ಮತ್ತು 2 ಮೈಕ್ ಬರುತ್ತೆ. ಕ್ಲಿಪ್ಸ್ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಗ್ರಿಪ್ಪಾಗಿ ಕ್ಲಿಪ್ ಕೂತ್ಕೊಳ್ಳುತ್ತೆ. 2 ಮೈಕ್ ಬರುತ್ತೆ. ವ್ಲಾಗ್ಸ್ ಎಲ್ಲ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಒಂದು ಕೇಬಲ್ ಕೊಟ್ಟಿದ್ದಾರೆ, ಅದರಿಂದ ನಾವು ಚಾರ್ಜ್ ಮಾಡ್ಕೊಬೋದು. ಚಾರ್ಜ್ ಒಂದ್ಸಲ ಮಾಡಿಬಿಟ್ರೆ ಮಿನಿಮಮ್ 15 ಡೇಸ್ ಅಂತೂ ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇವಾಗ ನಾನು ಆನ್ ಮಾಡಿದೆ. ಇವಾಗ ನನ್ನ ವಾಯ್ಸ್ ನೋಡಿ ಎಷ್ಟು ನೀಟಾಗಿದೆ. 2 ಮೈಕು ಮತ್ತೆ ಒಂದು ರಿಸೀವರ್ ಬರುತ್ತೆ. ತುಂಬ ಜನ ಜಾಸ್ತಿ ಖರ್ಚು ಮಾಡಿ ಮೀಡಿಯಾ ಕಿಟ್ ಎಲ್ಲ ತಗೋಬೇಡಿ. ಈ ತರ ಚೀಪ್ ಆಗಿ ಬೆಸ್ಟ್ ಆಗಿರೋ ಪ್ರಾಡಕ್ಟ್ನ ತಗೊಳ್ಳಿ. ತುಂಬಾನೇ ಯೂಸ್ ಆಗುತ್ತೆ. ನಿಜವಾಗ್ಲೂ ನಾನು ಅಮೆಜಾನ್ ಎಲ್ಲ ಸರ್ಚ್ ಮಾಡಿದ್ದೆ. ಮಿನಿಮಮ್ ಇದಕ್ಕೆ ಅಮೌಂಟ್ ಬಂದು 800, 600, 650, 700, 800 ಈ ತರನೇ ಇತ್ತು. ರಿವ್ಯೂಸ್ ಮೇಲೆ ನಾನು ಸರ್ಚ್ ಮಾಡ್ತಿದ್ದೆ. ಬಟ್ ಈ ಒಂದು ಪ್ರಾಡಕ್ಟು ನಾನು ತುಂಬಾ ಭಯದಲ್ಲೇ ಬುಕ್ ಮಾಡಿದೆ, ಭಯದಲ್ಲೇ ತರಿಸಿದೆ. ಬಟ್ ತುಂಬಾನೇ ವರ್ತ್ ಬೈಯಿಂಗ್ ಅಂತ ಹೇಳ್ತೀನಿ. ತುಂಬಾ ಕಡಿಮೆಗೆ ತುಂಬಾ ಒಳ್ಳೆ ಪ್ರಾಡಕ್ಟ್ ನಂಗೆ ಸಿಕ್ಕಿದೆ. ನಿಮಗೂ ಬೇಕು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಕಳ್ಸ್ಕೊಡ್ತೀನಿ.